ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ಲೋ ಇಂಜಿ, ಈ ಸರಿ ಶ್ರುತಿ ಬರ್ಡೇಗೆ ಏನಾದ್ರೂ ಗ್ರ್ಯಾಂಡ್ ಆಗಿ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. ಏನ್ ಕೊಡ್ಲೋ? ರಿಂಗ್ ಕೊಡು. ಲೇ ಅದ್ ಚಾನೆ ಚಿಕ್ತಾ ಇಟ್ಕೊಂಡ್ಲ, ದೊಡ್ಡದಾಗ ಏನಾದ್ರೂ ಇದ್ರೆ ಹೇಳು. ಹಾಗಾದ್ರೆ ಲಾರಿ ಟೈರ್ ಕೊಡು. ಲೋ ಸಾರಿ ಮಾ, ಸಾರಿ 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 ಸಾರಿ. ಲೋ ಸೈದ್ ಕಪೂರ್, ನಿಮ್ಮಣ್ಣ ರಣಬೀರ್ ಕಪೂರ್ಗೆ ಸುಮ್ನೆ ಕುಂತ್ಕೊಳಕ್ ಹೇಳು, ಇಲ್ಲ ಅಂದ್ರೆ ಟಿಚ್ಗ ಬಾಲ. ಅಲ್ಲಿ ನೋಡ್ರು ಲೆಕ್ಚರರ್ ಬರ್ತಿದ್ದಾರೆ. ಹಾಯ್ ಸರ್. ಹಾಯ್. ಏನ್ ಸರ್ ಈ ಕಡೆ? ನಂದು ನಾಯಿ ಕಳೆದೋಗಿತ್ತು, ಈ ಕಡೆ ಬಂತು ಅಂತ ಹುಡುಕೊಂಬಂದೆ. ಹಾಗಾದ್ರೆ ನಾಯಿ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ, ನಾವು ಹುಡುಕ್ತಿವಿ ನೋಡೋಣ. ನಾನು ನೋಡಿದ್ರೆ ಸಾಕು, ಬಾಲ ಅಳ್ಳಾಡ್ಸುತ್ತೆ. ಹಂಗಾದ್ರೆ ನೀವು ಮಾತ್ರ ಹುಡ್ಕಾಕಾಗೋದು, ಹುಡ್ಕೊಳ್ಳಿ. ಯಾರು ಇವ್ರಿಬ್ರು? ಸಾಲ್ಗಾರರು ಸರ್. ಇವ್ರು ರಾಜ್ಕಲ್, ನಾಚಿಕೆ ಆಗಲ್ವಾ ನಿಮ್ಗೆ? ನಾಯಿಗಳು ಹಾಕೋ ಬೆಲ್ಟಲ್ಲಿ ಹೊಡಿಬೇಕು ನಿಮ್ಗೆ. ಹುಚ್ಚಿನಾಯಿಂದ ಕಚ್ಚಿಸ್ಬಿಡ್ತೀನಿ, ಬಾಲ ಕಟ್ ಮಾಡಿಸ್ಬಿಡ್ತೀನಿ. ಹಲೋ, ಯಾರನ್ನ ಬೈತಾ ಇದೀಯ ನೀನು? ನಿನ್ಗಲ್ಲ, ಅವ್ರಿಗೆ. ಮನೆಗೆ ಒಳ್ಳೆ ಹುಡುಗರು ಅಲ್ಲ, ಕಾಲೇಜ್ಗೊಳ್ಳೆ ಸ್ಟೂಡೆಂಟ್ಸು ಅಲ್ಲ. ಸರ್ ಇವ್ರು ನಮ್ ಸಾಲ್ಗಾರ ಅಲ್ಲ ಸರ್, ನಾಗಣ್ಣನ್ ಸಾಲ್ಗಾರರು. ನೀವು ಹಾಳಾಗಿದ್ದೆ ಅವನಿಂದ. ಅವನೊಬ್ಬ ಬುಲ್ಡಾಗ್, ಬೀದಿ ನಾಯಿ ಅವನು. ಇವ್ರನ್ನ ಅವನ ಹತ್ರ ಬಿಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಕಾಲೇಜ್ ಒಳಗಡೆ ಸೇರ್ಸಲ್ಲ, ಕಲ್ಲಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ. ನಾಯಿ? ಯಾರೋ ನಾಯಿ? ಅಲ್ಲಿ ನೋಡಕ್ತಾ ಇದೆ ನೋಡಿ ಸರ್ ನಿಮ್ ನಾಯಿ. ಸಪ್ಪ, ಆ ಸತ್ಯ ಹರಿಶ್ಚಂದ್ರಂಗೆ ಒಬ್ಬ ನಕ್ಷತ್ರಕ್ಕನ ಕಾಟನೇ ತಡ್ಕೊಳಕ್ಕಾಗ್ಲಿಲ್ವಂತೆ. ನನಗಿಬ್ರು ಎಗ್ಲೇರ್ಬಿಟ್ಟಿದ್ರು. ಹುಡುಗರು ಗಂಟೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಲೇ, ಇವರಿಬ್ಬರನ್ನ ಮತ್ತೆ ಯಾಕ್ರು ಇಲ್ಲಿ ಕರ್ಕೊಂಬಂದ್ರಿ? ಅಣ್ಣ ಅದೇನಾಯ್ತು ಗೊತ್ತಾ? ಹಿಂಗಾಯ್ತಣ್ಣ. ಲೋ, ನಿಮಗೆ ಹಿಂಗಾಯ್ತು ಅಂತ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ರೆ ನನ್ನ ಮದುವೆ ಗತಿ ಏನ್ರ? ಅಣ್ಣ, ಒಂದ್ ಹುಡ್ಗಿ ಹೋದ್ರೆ ಇನ್ನೊಂದ್ ಹುಡ್ಗಿ ಸಿಗ್ತಾಳೆ, ಹಾಗಂತ ನಮ್ ವಿದ್ಯಾಭ್ಯಾಸ ಹೋದ್ರೆ ಸಿಗುತ್ತಾ? ನೋಡಿ ಮಿಸ್ಟರ್ ರಣಬೀರ್ ಕಪೂರ್, ಅದೆಲ್ಲ ಆಗೋದಿಲ್ಲ. ಸಾಲ ಕೊಡೋರು ನಾವು ಹೋಗೋದಿಲ್ಲ. ಇಲ್ಲ ಹುಡುಗ್ರ, ಇನ್ನು ಒಂದೇ ಒಂದ್ಸತಿ ಮೋತಿಮಾಲ್ ಹೋಟ್ಲಲ್ಲಿ ರೂಮ್ ಹಾಕೊಂಡು ಯೋಚನೆ ಮಾಡ್ಬಿಡ್ರ. ನೋಡೋಣ, ಇದು ವಂಶಾವಳಿಯಾಗಿ ಬಂದಿರೋ ಕಾಯಿಲೆ, ತಾವು ಬಳುವಳಿಯಾಗಿ ತಾವೇ ಅನುಭವಿಸ್ಬೇಕು. ಈ ನನ್ನ ಕಷ್ಟಕ್ಕೆ ಸಹಾಯ ಮಾಡೋರು ಯಾರೂ ಇಲ್ವಾ? ನಾನಿದ್ದೀನಿ ನಾಗ. ಏನ್ ನಾಗ? ಅದೇನು ಅಂದ್ರೆ ಗೌಡ್ರೆ, ಬೇಡ ಬಿಡಿ. ಅಯ್ಯ, ಅದೇನಂತ ಹೇಳು. ಅಲ್ಲ, ಅದ್ ಹೇಳ್ಬೋದು ಗೌಡ್ರೆ, ಆದ್ರೆ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ, ಬೇಡ ಬಿಡಿ. ಅದೇನಂತ ಹೇಳ? ಹೇಳ್ಬೋದು ಗೌಡ್ರೆ, ಸುಮ್ನೆ ಅದೇನಾಯ್ತದೆ ಅಂದ್ರೆ ನನ್ ಬರವೆಲ್ಲ ತೆಗೆದು ನಿಮ್ಮ ಮೇಲೆ ಆಗ್ದಂಗಿರ್ತದೆ. ನೀವು ಹೊಲ್ಟಿ ಬೇಡ. ತಲೆಗೆ ಹುಳ ಬಿಟ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟೈತೆ, ಇವಾಗ ಹೇಳಕ್ಕಿಲ್ಲ ಅಂತ ಮರ್ವಾದಾಗ ಹೇಳ್ಬಿಡು. ಅದ್ ಎಂಥದೇ ಸಮಸ್ಯೆ ಆಗ್ಲಿ ಹಂಗೆ ಎತ್ತಿ ಎಗಲ್ ಮೇಲೆ ಹಾಕೊಂಡ್ಬಿಡ್ತೀನಿ. ಹೇಳು. ಕಬ್ಬಣ ಚೆನ್ನಾಗಿ ಕಾದ್ಬಿಟ್ಟದೆ, ಸರಿಯಾದ ಟೈಮ್ ಇದೆ, ತಟ್ಬಿಡವ. ಗೌಡ್ರೆ, ಅದ್ ಇಷ್ಟ ಏನು ಅಂತ ಅಂದ್ರೆ, ಹಿಂಗಾಯ್ತು ಗೌಡ್ರೆ. ಇಷ್ಟೇನಾ? ಇದು ಒಂದ್ ಸಮಸ್ಯೆನಾ? ಕಳ್ಸು ನನ್ ಜೊತೆ ಅವ್ರಿಬ್ಬರನ್ನು. ಒಂದ್ ವಾರ ಏನು ಒಂದ್ ತಿಂಗಳೇ ಮಡಿಕತ್ತೀನಿ. ಅಪ್ಪಯ್ಯ, ಮೊದಲನೇ ಕಿತ ಯೋಚನೆ ಮಾಡೋ ಬದಲು ಎಳ್ನೇ ಕಿತನು ಯೋಚನೆ ಮಾಡೋ, ಒಳ್ಳೇದು. ನಾವ್ ಒಂದನೇ ಕಿತ ಯೋಚನೆ ಮಾಡೋದು ಹಂಗೆಯ, ಎಳ್ನೇ ಕಿತ ಒಂದನೇ ಕಿತ ಅದು ಗೊತ್ತಾಯ್ತು ಗೌಡ್ರೆ, ನೀವು ಕಮಿಟೆಡ್, ಕರ್ಕೊಂಡ್ರ. ಸರಿಯಾಗಿ ಹೆಂಚ್ಗಳ್ ಮುಚ್ಚು, ಕೋತಿಗಳು ಬಂದ್ಬಿಟ್ಟಾವು. ಲೇ ಹುಡುಗರ, ನಾನು ಕೋಳಿ ಫಾರಂ ಓಪನ್ ಮಾಡಬೇಕು ಅಂತ ಇವನಿ ಬ್ಯಾಂಕ್ ಲೋನ್ಗೆ ಅರ್ಜಿ ಹಾಕಿವ್ನಿ. ಲೋನ್ ಕೊಡಕ್ಕೆ ಬ್ಯಾಂಕಿಂದ ಮ್ಯಾನೇಜರ್ ಬರ್ತಾರೆ. ಅವ್ರು ಬರೋ ಟೈಮ್ನಾಗೆ ನೀವಿಬ್ರು ಇಲ್ಲಿ ಇರಬಾರ್ದು. ಬಸ್ಸಿ ಕಣ್ಮರೆಯಾಗಿ ದೂರ ಹೋಗಿ. ಅವ್ರು ಬಂದು ಹೋದ್ಮೇಲೆ ನೀವು ಬರೀವ್ರಂತೆ, ಹೋಗಿ. ನೀವು ಸುಮ್ಮನೆ ಡವ್ ಮಾಡಬೇಡಿ. ನೀವು ಯಾಕೆ? ನಾನು ಹಿಂಗೆ ಹೋಗಿದ ತಕ್ಷಣ ನೀವು ಹಿಂಗೆ ಓಡೋಗ್ಬಿಡಕ್ಕ? ಏನಂತ ತಿಳ್ಕೊಂಡಿದ್ಯಾ ನನ್ನ? ಈ ಊರ್ ಗೌಡ ಕಣಲೆ, ಜುಜ್ಬಿ 1 ಲಕ್ಷಕ್ಕೆ ಎದರ್ಕೊಂಡ್ಬಿಡ್ತೀನ ನಾನು. ಹಂಗಾದ್ರೆ ಕೊಡೋ 1 ಲಕ್ಷ ನೋಡೋಣ. ಬ್ಯಾಂಕ್ ಮ್ಯಾನೇಜರ್ ಸಾಹೇಬ್ರು ಬರ್ಬೇಕು. ಕೂತ್ಕೊಳ್ಳಿ. ಏನು
ಆರೋಗ್ಯವಾಗಿದ್ದೀರೋ ಸಂದಾಕಿದ್ದೀರೋ ಕ್ಷೇಮ ತಾನೆ? ನನಗೇನು ಏಡ್ಸ್ ರೋಗ ಬಂದಿದ್ದೇನ್ರಿ? ಅಲ್ಲ, ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಯಾರಾದರೂ ಹೇಳಿದಾರಾ? ನಮ್ಮ ತಾಯಿ ಸತ್ವಾಗ್ಲೂ ಯಾರು ಹೇಳಿಲ್ಲ ಸರ್. ಯಾಕೆ ಸರ್? ಮತ್ತೆ ನನ್ನ ನೋಡಿ ಆರೋಗ್ಯನ ಅಂತ ಕೇಳ್ತಿರಲ್ರಿ? ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೊತೀರಿ? ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಹಂಗೆ ರೀ, ಸ್ಟ್ರಿಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ನೀವು ಸಾಲಗಳು ತೀರ್ಸಲ್ಲ. ಸಿಂಹ ವೇಷ ಹಾಕಿದ್ಮೇಲೆ ಕೂಗ್ಬೇಕು, ಕೋತಿ ವೇಷ ಹಾಕಿದ್ಮೇಲೆ ನೆಗಿಬೇಕು, ಆನೆ ವೇಷ ಹಾಕಿದ್ಮೇಲೆ ದೇವಸ್ಥಾನದ ಮುಂದೆ ಭಿಕ್ಷೆ ಬಿಡಬೇಕು ಅಷ್ಟೇ. ಏಯ್ ಸುಮ್ಕೆ ನಿಂತ್ಕೊಳ್ಳೋ. ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಸರ್ ಏನ್ ತಗೋತೀರಿ? ಕಾಫಿ ತಗೋತೀರಾ, ಟೀ ತಗೋತೀರಾ? ಅದೆಲ್ಲ ಬೇಡ. ನಿಮಗೆ ಯಾವ ಥರ ಸಾಲ ಬೇಕೋ? ಅದೇನೋ ಸಾಲ ಕಟ್ಟಕ್ಕಾಗ್ದಿದ್ದಾಗ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತಾರಲ್ಲ, ಅಂತ ಸಾಲ ಬೇಕು ಸರ್. ಕೊಡ್ಸಿ ಸರ್. ಇವರಿಬ್ರು ಯಾರು? ಇವರ ಸರ್ ಸಾಲ ವಸೂಲಿ ಮಾಡಕ್ ಬಂದಿರೋರು. ಸಾಲ ವಸೂಲಿ ಮಾಡೋರ? ಇವ್ರ ಹತ್ರ ನಿಮ್ ಸಾಲ ಇದೆಯಾ? ಸರ್ ಇವ್ರಿಗೆ ಲೋನ್ ಕೊಟ್ರೆ ಕೋಳಿ ಫಾರಂ ಇಡಲ್ಲ ಇವರು, ಬೇರೆಯವ್ರಿಗೆ ಬಡ್ಡಿಗೆ ಬಿಟ್ಬಿಡ್ತಾರೆ. ಇವ್ರು ತಿಂಗಳು ಕಂತು ಕಟ್ಟಲ್ಲ ಸರ್ ಇವರು. ಬನ್ನಿ ಸರ್ ಹೋಗೋಣ. ನೀ ಹೇಳೋದು ಸರಿಯಾಗಿದೆ. ಸರ್ ಸರ್ ವಸೂಲಿ ನಿಂತ್ಕೊಳ್ಳಿ. ಸಗಣಿ ಮಗ್ದವ ನಡೀರೋ ನಾಗಂತಕ್ಕ ಹೋಗವ. ಏರಾನೇರಿ ಅಂಬರದಾಗೇನೆ ಸರು ನಗುತ್ತಾವೆ, ಮರಗಿಡ ಕೂಗ್ಯಾವೆ, ಹಕ್ಕಿ ಹಾಡ್ಯಾವೆ, ಕೂಗ್ಯಾವೆ ಹಕ್ಕಿ ಹಾಡ್ಯಾವೆ, ನಾವು ನೋಡಿ ನಲಿಯೋಣ ತಮ್ಮ. ಈ ವಾಯ್ಸ್ ಒಂಥರ ಚೆನ್ನಾಗಿದೆಯಲ್ಲ. ಗೌಡ್ರೆ ನೀವಾ? ಹುಡುಗರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ವಾಕಿಂಗ್ ಹೋಯ್ತಾ ಇದ್ರಾ? ಎಲ್ಲ ಬಿಟ್ಟು ಹೋಗಕ್ ಬಂದಿವ್ನಿ. ಬಿಟ್ಟೋಗಕ್ಕ? ಯಾಕೆ ಗೌಡ್ರೆ, ಹುಡುಗರು ಅರ್ಥ ಮಾಡ್ಕೊಂಡು ಹೋಗ್ಲಿಲ್ವ ನಿಮ್ಮನ್ನ? ಅದಕ್ಕೆ ನೀವೀಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಬಿಟ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಅದಕ್ಕೆ ಮಕ್ಕಳ ಮಾತು ಅನ್ನೋನ್ಕಿಂತ ದೊಡ್ಡವ್ರು ಕೇಳ್ಬೇಕು ಅನ್ನೋದು. ನನ್ನ ಮಗನ ಮಾತು ಕೇಳಲಿಲ್ಲ, ಅನುಭವಿಸ್ತಾ ಇದ್ದೀನಿ. ಮಡಿಕಾಯವ್ರನ್ನ ಬರ್ತೀನಿ. ಗೌಡ್ರೆ ಬಂದ್ರ? ಅಯ್ಯೋ ಭಗವಂತ, ನನ್ನ ಕಷ್ಟ ಕೇಳೋರು ಯಾರು ಇಲ್ವಲ್ಲಪ್ಪ. ನಾಗ ನಾವಿದ್ದೀವಿ. ಏನ್ ಡಾಕ್ಟ್ರೆ ಈ ಕಡೆ ಬಂದಿದ್ದು? ಏನಿಲ್ಲ ನಾಗ, ದಾರಿಲಿ ಹೋಗ್ತಾ ಇದ್ವಿ, ನಿನ್ನ ಆರ್ಥನಾದ ಕೇಳಿಸ್ತು, ಅದಕ್ಕೆ ಒಳಗೆ ಬಂದ್ವಿ. ಹೌ ಕ್ಯಾನ್ ವಿ ಹೆಲ್ಪ್ ಯು? ಮೇಡಮ್, ದಿಸ್ ಟು ಡೆಡ್ ಬಾಡಿ ಕಮಿಂಗ್ ಅಲೈವ್, ಲಾಟ್ ಆಫ್ ಪ್ರಾಬ್ಲಮ್ ಕ್ರಿಯೇಟಿಂಗ್. ಮ್ಯಾಟ್ರೀಸ್ ಹಿಂಗಾಗೋಯ್ತು. ನಾಗ ನೀನೇನು ಯೋಚನೆ ಮಾಡಬೇಡ. ಲೇ ಬನ್ರ ನಮ್ಮ ಜೊತೆ. ಬರಲ್ಲ ನಾವು. ಅಯ್ಯೋ ಬನ್ನಿ. ಬರ ಹೋಗೋಣ. ನೋಡಪ್ಪ, ಕುಡಿಯೋದನ್ನ ಬಿಡೋದಕ್ಕೂ ಒಂದು ಟ್ರೀಟ್ಮೆಂಟ್ ಇದೆ. 20,000 ಕೊಡು, ಬಿಡಿಸ್ತೀನಿ. ಡಾಕ್ಟ್ರೇ ನಮ್ ಸಾಲ ಸಾಲ ಸಾಲ. ತಡಿಯಲೇ. ಯಾರು ಡಾಕ್ಟ್ರೇ ಇವರು? ಆಬ್ಬಾಳ್ ಹೆಣಗಳು. ಏಯ್, ನಮ್ಮನ್ನೇ ನೀನು ಆಬ್ಬಾಳ್ ಹೆಣ ಅಂತೀಯ ನೀನು? ಏನ್ರಿ ಡಾಕ್ಟ್ರೇ, ನಾವು ಸಾಲ ಕೊಟ್ಟಿರೋದು ಅಲ್ದೆ ನಿಮ್ಮ ಹತ್ರ ಹೆಣ ಅನ್ನಿಸ್ಕೊಬೇಕಾ? ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.